ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮ್ಯಾಥ್ಸ್ ಗುರುಗೋಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಕರ್ನಾಟಕದಲ್ಲಿ KA ಕಡೆಯಿಂದ ಮತ್ತು KPC ಕಡೆಯಿಂದ ಭರ್ಜರಿ ವೇಕೆನ್ಸಿ ಬರ್ತಾ ಇದ್ದಾವೆ. ಅಂಥದ ಒಂದು ವೇಕೆನ್ಸಿಯಲ್ಲಿ ಲ್ಯಾಂಡ್ ಸರ್ವೇಯರ್ ಅನ್ನೋದು ಒಂದು ನೋಟಿಫಿಕೇಷನ್ನು ಬಿಟ್ಟಿದ್ದಾರೆ. ಸೊ ಈ ಲ್ಯಾಂಡ್ ಸರ್ವೇಯರ್ ಅನ್ನೋ ನೋಟಿಫಿಕೇಷನ್ ಪೇಪರ್ 1 ಜನರಲ್ ಅವೇರ್ನೆಸ್ ಇರುತ್ತೆ, ಅದು ನಾವು ಎಲ್ಲರೂ ಓದ್ತೀವಿ. ಮತ್ತು ಪೇಪರ್ 2 ಸ್ಪೆಸಿಫಿಕ್ ಪೇಪರು. ಸೊ ಪೇಪರ್ 2 ಅಲ್ಲಿ ಮೇನ್ಲಿ ಬರೋದು ಮ್ಯಾಥ್ಸು, ಫಿಸಿಕ್ಸು, ಜಾಗ್ರಫಿ ಮತ್ತು ಇತ್ಯಾದಿ ಸಬ್ಜೆಕ್ಟ್ಸ್ಗಳು. ಬಟ್ ಆದರೆ ಅದರಲ್ಲಿ ಮ್ಯಾಥ್ಸ್ದು ವೇಟೇಜು ತುಂಬ ಹೆಚ್ಚಿದೆ ಸ್ನೇಹಿತರೆ. ಸೊ ಮ್ಯಾಥ್ಸ್ ಸಬ್ಜೆಕ್ಟ್ ಬಂದುಬಿಟ್ಟು 40%. ಪೇಪರ್ 2 ಅಲ್ಲಿ 40%, ಅಂದರೆ 40 ಕ್ವಶನ್ಸ್ ಇರ್ತವೆ. 40 ಕ್ವಶನ್ಸು 40 ಮಾರ್ಕ್ಸು. 40 ಕ್ವಶನ್ಸ್ಗೆ 40 ಮಾರ್ಕ್ಸು. ಸೊ ಆದ ಕಾರಣ ನೀವು ಈ ಮ್ಯಾಥ್ಸ್ ಸಬ್ಜೆಕ್ಟ್ಸ್ನ ಥರೋ ಆಗಿ ಓದಬೇಕು. ಸೊ ಒಂದು ವೇಳೆ ನೀವು ಈ ಲ್ಯಾಂಡ್ ಸರ್ವೇರ್ ಜಾಬ್ನ ನಿಮ್ಮದೇ ಮಾಡಬೇಕು ಅಂದರೆ ನೀವು ಮ್ಯಾಥ್ಸಲ್ಲಿ ಕಮೆಂಟ್ ಹೊಂದಿರಬೇಕು ಸ್ನೇಹಿತರೆ. ಯಾಕಂದರೆ ಎಲ್ಲರೂ ಇವಾಗ ಜನರಲ್ ಅವೇರ್ನೆಸ್ಸು ಎಲ್ಲರೂ ಓದ್ತಾರೆ, ಅದರಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆದರೆ ಮ್ಯಾಥ್ಸ್ ಇದು ಅಂಥ ಸಬ್ಜೆಕ್ಟು, ನೀವು ಒನ್ ಟೈಮ್ ಓದಿದರೆ ನೀವು ಏನು ಆನ್ಸರ್ ಹಾಕಿರ್ತೀರ, ನೀವು ಕರೆಕ್ಟಾಗಿ ಓದಿದರೆ ಅದೇ ಆನ್ಸರ್ ಖಚಿತವಾಗಿಯೇ ಇರುತ್ತೆ. ಸೊ ಸಿಲೆಬಸ್ ಪ್ರಕಾರ ಮ್ಯಾಥ್ಸಲ್ಲಿ ನಿಮಗೆ ಅರ್ಥಮೆಟಿಕ್ ಮ್ಯಾಥ್ಸು ಮತ್ತು ಅಲ್ಜೇಬ್ರಾ ಮತ್ತು ಜಾಮೆಟ್ರಿ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವಾಗ ನಾನು ಇದರಲ್ಲಿ ಅರ್ಥಮೆಟಿಕ್ ಚಾಪ್ಟರ್ಸ್ ಯಾವ್ಯಾವ ಹೇಳ್ತೀನಿ ಅಂತ ಡಿಸ್ಕಸ್ ಮಾಡಿದ್ದೀನಿ. ನೋಡಿ, ಅರ್ಥಮೆಟಿಕಲ್ಲಿ ನಾವು ಮೇನ್ ನೋಡೋದು ನಂಬರ್ ಸಿಸ್ಟಮ್, ಓಕೆ, ದೆನ್ LCM ಆ್ಯಂಡ್ HCF, ಸ್ಕ್ವೇರ್ ಕ್ಯೂಬ್ಸ್ ಆ್ಯಂಡ್ ದೇರ್ ರೂಟ್ಸು, ನೆಕ್ಸ್ಟ್ ಸೆಟ್ ಥೇರಿ, ಆಮೇಲೆ ಸೀಕ್ವೆನ್ಸಸ್ ಆ್ಯಂಡ್ ಸೀರೀಸು, ಮ್ಯಾಟ್ರಿಸಸ್ಸು, ಪರ್ಮೆಂಟೇಷನ್ ಆ್ಯಂಡ್ ಕಾಂಬಿನೇಷನ್, ಸ್ಟ್ಯಾಟಿಸ್ಟಿಕ್ಸ್. ನಾವು ಈ ಫಸ್ಟ್ ಅರ್ಥಮೆಟಿಕ್ನ ಫೋಕಸ್ ಮಾಡೋಣ. ಈ ಅರ್ಥಮೆಟಿಕ್ ಚಾಪ್ಟರ್ ಮೇಲೆ ನಾವು ಪ್ರತಿಯೊಂದು ಚಾಪ್ಟರ್ ಮೇಲೆ ಡಿಪೆಂಡು. ಫಾರ್ ಎಕ್ಸಾಂಪಲ್, ನಾನು ನಂಬರ್ ಸಿಸ್ಟಮಲ್ಲಿ 28 to 29 ಕ್ವಶನ್ಸ್ನ ತೊಗೊಂಡಿದ್ದೀನಿ. ಹಾಗೆ LCM ಮತ್ತು HCF ಅಲ್ಲಿ 15 to 20 ಕ್ವಶನ್. ಪ್ರತಿಯೊಂದು ಥರದ ಕ್ವಶನ್ ನಾನು ಈ ವಿಡಿಯೋಲ್ಲಿ ಕವರ್ ಮಾಡಿ ಹೇಳ್ತೀನಿ. ಬಟ್ ಡೈಲಿ ಒಂದು ಚಾಪ್ಟರು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋಲ್ಲಿ ನಾವು ಪೂರ್ತಿ ಕಂಪ್ಲೀಟಾಗಿ, ಫಾರ್ ಎಕ್ಸಾಂಪಲ್ ಇವಾಗ ನಾವು ನಂಬರ್ ಸಿಸ್ಟಮ್ನ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ನಂಬರ್ ಸಿಸ್ಟಮ್ದು ಎಲ್ಲ ಕಾನ್ಸೆಪ್ಟ್ ಮೇಲೆ ಮತ್ತು ಅದರ ಮೇಲೆ ಪ್ರಾಬ್ಲಮ್ಸು ನಾವು ಈಸಿ ವೇಯಲ್ಲಿ, ಯಾವುದೇ ಒಂದು ಪ್ರಾಬ್ಲಮ್ನ ಈಸಿ ವೇಯಲ್ಲಿ ಹೇಗೆ ಸಾಲ್ವ್ ಮಾಡ್ಬೋದು ಅದನ್ನು ನಾವು ಮುಂದೆ ಕಲಿತೀವಿ ಸ್ನೇಹಿತರೆ. ಸೊ ವಿಥೌಟ್ ಮಚ್ ನಾವು ಟೈಮ್ ವೇಸ್ಟ್ ಮಾಡದೆ ನಾವು ಇವಾಗ ನಂಬರ್ ಸಿಸ್ಟಮ್ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಂಬರ್ ಸಿಸ್ಟಮ್ ಅಂದಾಗ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ? ನಂಬರ್ ಅಂದರೆ ಏನು? ಯಾವುದೇ ಒಂದು ನಂಬರು ನೀವು ಬರೀತೀರಾ, -4, -3, √4, 10 ಅಥವಾ 5080, ಯಾವುದೇ ಒಂದು ನಂಬರ್ನ ನಾವು ಈ ನಂಬರ್ ಸಿಸ್ಟಮಲ್ಲಿ ಓದ್ತೀವಿ. ಈ ನಂಬರಲ್ಲಿ ಯಾವ ಥರ ಡಿವೈಡ್ ಆಗಿದ್ದಾವೆ ನಂಬರ್ಸು ಅದನ್ನು ನಾವು ನೋಡೋಣ. ಓಕೆ, ಇವಾಗ ನೋಡಿ, ಇದು ಟೈಪ್ಸ್ ಆಫ್ ನಂಬರ್ಸು. ಸೊ ಟೈಪ್ಸ್ ಆಫ್ ನಂಬರ್ಸ್ ಅಂದರೆ ನಂಬರ್ಸು ಯಾವ್ಯಾವ ಥರ ಇದ್ದಾವೆ. ಒಂದು ನ್ಯಾಚುರಲ್ ನಂಬರ್. ಓಕೆ, ನ್ಯಾಚುರಲ್ ನಂಬರ್ ನಾವು ಕನ್ನಡದಲ್ಲಿ ನ್ಯಾಚುರಲ್ ನಂಬರ್ನ ನೈಸರ್ಗಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ನೈಸರ್ಗಿಕ ಸಂಖ್ಯೆಗಳು ಅಂದರೆ ಯಾವುದೇ ಅಂಥ ನಂಬರು ಅವು 1ರಿಂದ ಸ್ಟಾರ್ಟ್ ಆಗಬೇಕು. ಲೈಕ್ 1, 2, 3, 4 ಅಂದರೆ 1ರಿಂದ ಮುಂದೆ ಸ್ಟಾರ್ಟ್ ಆಗಬೇಕು. ಅಂಥ ನಂಬರ್ಸ್ನ ನಾವು ನ್ಯಾಚುರಲ್ ನಂಬರ್ ಅಂದರೆ ನೈಸರ್ಗಿಕ ಸಂಖ್ಯೆಗಳು ಅಂತೀವಿ ಸ್ನೇಹಿತರೆ. ಹಾಗೆ ಹೋಲ್ ನಂಬರ್ ಅಂದರೆ ಏನು? ಹೋಲ್ ನಂಬರ್ ಅಂದರೆ ಪೂರ್ಣಾಂಕ ಸಂಖ್ಯೆಗಳು. ಅಂದರೆ ಇದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ನಾರ್ಮಲಿ ನ್ಯಾಚುರಲ್ ನಂಬರ್ ಅಂದರೆ ನೈಸರ್ಗಿಕ ಸಂಖ್ಯೆಗಳು 1ರಿಂದ ಸ್ಟಾರ್ಟ್ ಆಗ್ತವೆ ಸ್ನೇಹಿತರೆ. 1, 2, 3 ಅಪ್ ಟು ಇನ್ಫಿನಿಟಿ. ಅದೇ ಹೋಲ್ ನಂಬರ್, ಈ ನಂಬರು 0ಯಿಂದ ಸ್ಟಾರ್ಟ್ ಆಗುತ್ತೆ. 0, 1, 2, 3 ಅಪ್ ಟು ಇನ್ಫಿನಿಟಿ. ಸೊ ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸಲ್ಲಿ ಇರೋ ಒಂದು ಡಿಫ್ರೆನ್ಸ್ ಏನಂದರೆ, ನ್ಯಾಚುರಲ್ ನಂಬರಲ್ಲಿ 0 ಇರಲ್ಲ, ಬಟ್ ಹೋಲ್ ನಂಬರಲ್ಲಿ ಏನಿರುತ್ತೆ ಸ್ನೇಹಿತರೆ? 0 ಇರುತ್ತೆ. ಓಕೆ, ಇವಾಗ ಇಂಟೀಜರ್ಸ್ ಅಂದರೆ ಅಂಥ ನಂಬರು ಅದು ಪಾಸಿಟಿವಲ್ಲಿನೂ ಬರೀಬಹುದು, ನೆಗೆಟಿವಲ್ಲಿನೂ ಬರೀಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ ಬರೆದಿದ್ದಾರೆ ಎಕ್ಸಾಂಪಲಲ್ಲಿ -3, -2, -1, 0, 1, 2, 3 ಇದೆಲ್ಲ ನಂಬರ್ಸು ಇಂಟೀಜರ್ ನಂಬರ್. ಅಂದರೆ ಇಂಟೀಜರ್ ನಂಬರು ಪಾಯಿಂಟಲ್ಲಿ ಬರೀಬಾರ್ದು, ಜಸ್ಟ್ ಮೈನಸ್ಸಿಂದ ಪ್ಲಸ್ವರೆಗೆ ಬರೀಬೇಕು. ಸೊ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ನೀವು ಯಾವ ಸಂಖ್ಯೆ ಆದರೂ ಬರೀಬೋದು ಸ್ನೇಹಿತರೆ. ಓಕೆ, ಅದೇ ಥರ ರೇಷನಲ್ ನಂಬರ್ಸ್ ಅಂದರೆ ಏನು, ಇರೇಷನಲ್ ನಂಬರ್ ಅಂದರೆ ಏನು? ಇವಾಗ ಯಾವುದೇ ಒಂದು ನಂಬರನ್ನು ಬರೆಯುವಾಗ ನಾವು ಅದನ್ನು P/Q ಫಾರ್ಮೆಟಲ್ಲಿ ಬರಿತೀವಿ. ಈ P/Q ಫಾರ್ಮೆಟಲ್ಲಿ ಬರೆಯುವಾಗ Q ಯಾವಾಗಲೂ ಏನಿರಬೇಕು? ≠0 ಇರಬೇಕು. ಆದರೆ Q =0 ಇದ್ದರೆ ಏನಾಗುತ್ತೆ? ಅದು ಬಂದುಬಿಟ್ಟು ನಾಟ್ ಡಿಫೈನ್ಡ್ ಆಗುತ್ತೆ, ಅಂದರೆ ಇನ್ಫಿನಿಟಿ ನಾಟ್ ಡಿಫೈನ್ಡ್ ಬಂದುಬಿಡುತ್ತೆ. ಓಕೆ ಸ್ನೇಹಿತರೆ,
ಅದರ ಅರ್ಥ ಫಾರ್ ಎಕ್ಸಾಂಪಲು ಇವಾಗ ನಾನು 5 ಬರಿತೀನಿ ಅಂದ್ಕೊಳ್ಳಿ, ಕೆಳಗಡೆ ಏನಿರುತ್ತೆ 5/1 ಅಂತಿರುತ್ತೆ. ಬಟ್ ನಾನು 5/0 ಬರೆಯೋಕ್ಕಾಗಲ್ಲ. 5/0 ಅಂದರೆ ಇದ್ರ ವ್ಯಾಲ್ಯೂ ಅನ್ಡಿಫೈನ್ಡು. ಏನಿರುತ್ತೆ ಅದರ ವ್ಯಾಲ್ಯೂ ಅನ್ಡಿಫೈನ್ಡು, ವ್ಯಾಲ್ಯೂ ಬಂದುಬಿಟ್ಟು ಅನ್ಡಿಫೈನ್ಡು. ಅಂದರೆ ಇದರ ಅರ್ಥ ಯಾವಾಗಲೂ ಕ್ಯೂ ನಾಟ್ ಈಕ್ವಲ್ ಟು 0 ಇರಬೇಕು. ಅಂಥ ನಂಬರ್ಸ್ನ ನಾವು ಏನಂತೀವಿ, ರೇಷನಲ್ ನಂಬರ್ಸ್. ಎಕ್ಸಾಂಪಲು ಇಲ್ಲಿ ಎಕ್ಸಾಂಪಲು ಕೊಟ್ಟಿದ್ದೀನಿ ನೋಡಿ. ಎಕ್ಸಾಂಪಲ್ ರೇಷನಲ್ ನಂಬರ್ ಎಕ್ಸಾಂಪಲ್ ಏನು, 3/4 ವೇರ್ ಕ್ಯೂ ನಾಟ್ ಈಕ್ವಲ್ ಟು 0. ಓಕೆ, ಇವಾಗ 3/4 ಅಂದರೆ ಏನು ವ್ಯಾಲ್ಯೂ ಬರುತ್ತೆ, 0.75. ಕರೆಕ್ಟ್ ಅಲ್ವಾ? ಓಕೆ, ಅದೇ ಸೇಮ್ ಇರೇಷನಲ್ ನಂಬರ್ಸ್ ಅಂದರೆ ಕ್ಯೂ ನಾಟ್ ಈಕ್ವಲ್ ಟು 0 ಇರುತ್ತೆ, ಬಟ್ ಇಲ್ಲ, ಕ್ಯೂ ನಾಟ್ ಈಕ್ವಲ್ ಟು 0 ಇರುತ್ತೆ. ಮತ್ತು ಆದರೆ ಏನು ಅಂದರೆ ಅದನ್ನು ನಾವು P/Q ಫಾರ್ಮೆಟಲ್ಲಿ ಬರೆಯೋಕ್ಕೆ ಆಗಲ್ಲ. P/Q ಫಾರ್ಮೆಟಲ್ಲಿ ಬರೆಯೋಕ್ಕೆ ಆಗಲ್ಲ. ಅಂಥ ನಂಬರ್ಸ್ ನಾವು ಇರೇಷನಲ್ ನಂಬರ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಆಗಿ √2 ಕೊಟ್ಟಿದ್ದಾರೆ. ಸೊ √2ದು ವ್ಯಾಲ್ಯೂ ನೀವು ನೋಡೋಕೆ ಹೋದರೆ 1.414 ಸಮಥಿಂಗ್ ಈ ಥರನೇ ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ನೋಡಿ ಮುಂದೆ ಕಂಟಿನ್ಯೂ ಆಗ್ತಾ ಹೋಗ್ತಿದೆ. ಸೊ ಅದಕ್ಕೆ ನಾವು P/Q ಫಾರ್ಮೆಟಲ್ಲಿ ಬರೆಯೋಕ್ಕಾಗಲ್ಲ. ಅಂಥ ನಂಬರ್ಸ್ನ ನಾವೇನಂತೀವಿ, ಇರೇಷನಲ್ ನಂಬರ್ಸ್. ಓಕೆ, ಸೊ ಇದನ್ನು ನಾನು ತೆಗಿತೀನಿ. ನೆಕ್ಸ್ಟ್ ಒಂದು ಜಸ್ಟ್ ನಿಮ್ಮದು ಕಾನ್ಸೆಪ್ಟ್ಗೆ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ರಿಯಲ್ ನಂಬರ್ಸ್ ಅಂದರೆ ಏನು, ಈ ರೇಷನಲ್ ನಂಬರ್ ಮತ್ತು ಇರೇಷನಲ್ ನಂಬರ್ ಎರಡೂ ಸೇರಿ ರಿಯಲ್ ನಂಬರ್ಸ್ ಆಗುತ್ತೆ. ಎರಡು ರೇಷನಲ್ ನಂಬರ್ ಆದರೂ ಇರ್ಬೋದು, ಇರೇಷನಲ್ ನಂಬರ್ ಆದರೂ ಇರ್ಬೋದು. ಯಾವುದೇ ಒಂದು ನಂಬರ್ನ ನಾವು ಏನಂತೀವಿ, ರಿಯಲ್ ನಂಬರ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರೈಮ್ ನಂಬರ್ಸ್ ಅಂದರೆ ಮೇನ್ಲಿ ಅವಿಭಾಜ್ಯ ಸಂಖ್ಯೆಗಳು. ಏನು, ಅವಿಭಾಜ್ಯ ಸಂಖ್ಯೆಗಳು. ಸೊ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಅಂಥ ಸಂಖ್ಯೆಗಳು ಆ ನಂಬರ್ ಕೊಟ್ಟಿರುವ ನಂಬರು ಮತ್ತು ಒಂದನ್ನು ಬಿಟ್ಟು ಅದು ಯಾವುದೇ ನಂಬರಿಂದ ಭಾಗ ಹೋಗಲ್ಲ. ಎಕ್ಸಾಂಪಲ್ ಆಗಿ ಇಲ್ಲಿ ನೋಡಿ 7 ಅಂತ ಕೊಟ್ಟಿದ್ದಾರೆ. ಸೊ 7 ಯಾವ್ಯಾವ ನಂಬರಿಂದ ಭಾಗ ಹೋಗುತ್ತೆ ಸ್ನೇಹಿತರೆ, ಅದು 1 ಅಥವಾ 7ಇಂದ ಅಷ್ಟೇ ಭಾಗ ಹೋಗುತ್ತೆ. ಇದನ್ನು ಬಿಟ್ಟು ಯಾವುದಾದ್ರೂ ಭಾಗ ಹೋಗುತ್ತಾ, ಅದಕ್ಕೆ ಅದು ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟು ಕಂಪೋಸಿಟ್ ನಂಬರ್ ಅಂದರೆ ಭಾಜ್ಯ ಸಂಖ್ಯೆಗಳು. ಅಂದರೆ ಅದನ್ನು ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, 8. ಸೊ 8 ಇದೆ. 8 ಯಾವುದಾದ್ರೂ ಭಾಗ ಹೋಗುತ್ತೆ ಸ್ನೇಹಿತರೆ, 1ರಿಂದ ಭಾಗ ಹೋಗುತ್ತೆ ಮತ್ತು 8ರಿಂದ ಭಾಗ ಹೋಗುತ್ತೆ, 2ರಿಂದನೂ ಹೋಗುತ್ತೆ, 4ರಿಂದನೂ ಹೋಗುತ್ತೆ. ಸೊ ಇಲ್ಲೇನಾಯಿತು ಸ್ನೇಹಿತರೆ, ಇಲ್ಲಿ 2 ನಂಬರ್ ಎಕ್ಸ್ಟ್ರಾ ಬಂದವು. ಸೊ ಯಾವುದೇ ಒಂದು ನಂಬರು ಆ ನಂಬರ್ ಕೊಟ್ಟಿರುವ ನಂಬರು ಮತ್ತು 1ರಿಂದ ಭಾಗ ಹೋದರೆ ಅದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ. ಬಟ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ಭಾಜ್ಯ ಸಂಖ್ಯೆ ಅಂದರೆ ಕಂಪೋಸಿಟ್ ನಂಬರ್. ಓಕೆ, ನೆಕ್ಸ್ಟ್ ಒನ್ ಈವನ್ ನಂಬರ್ ಅಂದರೆ ಸಮಸಂಖ್ಯೆ ಅಂದರೆ ಇವಾಗ ಯಾವುದೇ ಒಂದು ನಂಬರು ಅದು ಸಮಸಂಖ್ಯೆ ಇದೆನಾ ಬೆಸ ಸಂಖ್ಯೆ ಇದೆ ಅಂತ ಹೇಗೆ ಕಂಡಿಡ್ತೀರಿ. ಫಾರ್ ಎಕ್ಸಾಂಪಲ್ ನಾನು ಒಂದು ನಂಬರ್ ಕೊಟ್ಟೆ ಅಂದ್ಕೊಳ್ಳಿ, 5, 3, 8, 4 ಇದು ನಂಬರ್ ಕೊಟ್ಟೆ ಅಂತ ಅನ್ಕೊಳ್ಳಿ. ಇದು ಈವನ್ ನಂಬರ್ ಇದೆ, ಆಡ್ ನಂಬರ್ ಇದೆ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ. ಈ ನಂಬರ್ ಏನಾದರೂ 2ರಿಂದ ಭಾಗ ಹೋದರೆ ಅದು ಸಮಸಂಖ್ಯೆ, ಅದು ಭಾಗ ಹೋದರೆ ಅದು ಸಮಸಂಖ್ಯೆ. ಅಥವಾ ಲಾಸ್ಟ್ ಡಿಜಿಟ್ ಏನಾದರೂ 0 or 2, 4, 6, 8 ಏನಾದರೂ ಇದ್ದರೆ ಅದು ಸಮಸಂಖ್ಯೆ ಅಂದರೆ ಈವನ್ ನಂಬರ್ ಅಂತ ಅರ್ಥ ಸ್ನೇಹಿತರೆ. ಈವನ್ ನಂಬರ್. ಅದೇ ಲಾಸ್ಟ್ ನಂಬರು 0, 2, 4, 6, 8 ಬಿಟ್ಟು ಬೇರೆ ಯಾವುದೇ ನಂಬರ್ ಇದ್ದರೂ ಅದು 2ರಿಂದ ಭಾಗ ಹೋಗಲ್ಲ. ಅಂಥ ನಂಬರ್ಸ್ನ ನಾವೇನಂತೀವಿ, ಆಡ್ ನಂಬರ್ಸ್ ಅಂದರೆ ಬೆಸೆ ಸಂಖ್ಯೆ. ಈವನ್ ನಂಬರ್ಸ್ ಅಂದರೆ ಸಮಸಂಖ್ಯೆ, ಆಡ್ ನಂಬರ್ಸ್ ಅಂದರೆ ಬೆಸೆ ಸಂಖ್ಯೆ. ಓಕೆ, ಇವಾಗ ನಿಮಗೆ ಕಂಪ್ಲೀಟಾಗಿ ನಂಬರ್ಸ್ ಬಗ್ಗೆ ಗೊತ್ತಾಗಿರಬೇಕು ಸ್ನೇಹಿತರೆ. ನಾವು ಇವಾಗ ಈ ನಂಬರ್ಸ್ನ ಡಿವಿಜಿಬಿಲಿಟಿ ರೂಲ್ನ ನೋಡೋಣ. ಡಿವಿಜಿಬಿಲಿಟಿ ರೂಲ್ ಅಂದರೆ ಇದು ಎಕ್ಸಾಮಲ್ಲಿ ಬರೋ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಯಾಕಂದರೆ ಯಾವುದೇ ಒಂದು ಪ್ರಾಬ್ಲಮ್ನ ನಾವು ಅಪ್ರೋಚ್ ಮಾಡಬೇಕಾದ್ರೆ ನಾವು ಅದರ ಡಿವಿಜಿಬಿಲಿಟಿ ರೂಲಿಂದ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ನಿಮಗೆ ಅಟ್ಲೀಸ್ಟ್ ಕನಿಷ್ಠವರೆಗೆ 2ರಿಂದ 11ವರೆಗೆ ಡಿವಿಜಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು. ಸೊ ನೆಕ್ಸ್ಟು, ಸೊ ಇದರ ಮೇಲೆ ಒಂದು ಕ್ವಶನ್ ಮಾಡೋಣ ನೋಡಿ, ಡಿವಿಜಿಬಿಲಿಟಿ ರೂಲ್ಗಿಂತ ಮೊದಲು. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ, ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂದರೆ ಇರೇಷನಲ್ ನಂಬರ್ ಯಾವುದು ಅಂತ. ಸೊ ಇರೇಷನಲ್ ನಂಬರ್ ಅಂದರೆ ಏನು, P/Q ಫಾರ್ಮೆಟಲ್ಲಿ ಬರೆಯೋಕ್ಕಾಗಲ್ಲ ಸ್ನೇಹಿತರೆ. ಕರೆಕ್ಟ್ ಅಲ್ವಾ. 3/7 P/Q ಫಾರ್ಮೆಟಲ್ಲಿ ಇದೆ. ಸೊ ಇದು ಇರೇಷನಲ್ ನಂಬರ್ ಇರೋಕ್ಕೆ ಸಾಧ್ಯ ಇಲ್ಲ. ರೂಟ್ 16 ಅಂದರೆ 4. ಸೊ ಇದೂ ಇರೇಷನಲ್ ನಂಬರ್ ಇರೋಕ್ಕೆ ಸಾಧ್ಯ ಇಲ್ಲ. 0.75 ಅಂದರೆ ಇದು 3/4 P/Q ಫಾರ್ಮೆಟಲ್ಲಿ ಬರ್ತಿದ್ದಾರೆ. ಸೊ ಇದೂ ಸಾಧ್ಯ ಇಲ್ಲ. ಸೊ ಸರಿಯಾದ ಉತ್ತರ ಇದಕ್ಕೆ ಯಾವುದು, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ.
ಸೊ ಇವಾಗ ನಿಮಗೆ ಗೊತ್ತಾಗಿರಬೇಕು ನಾವು ಯಾಕೆ ಟೈಪ್ಸ್ ಆಫ್ ನಂಬರ್ಸ್ನ ಓದಿದ್ವಿ ಅಂತ. ಸೊ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ನೋಡೋಣ. ಸೊ ನಮಗೆ ಎಕ್ಸಾಮಲ್ಲಿ ಯಾವಾಗಲೂ ಟೈಮ್ ತುಂಬ ಕಡಿಮೆ ಇರುತ್ತೆ. ಸೊ ನೀವು ಕ್ವಶನ್ ನೋಡಿದ ತಕ್ಷಣ ನಿಮಗೆ ಮಾಡೋಕ್ಕೆ ಮತ್ತು ಕ್ವಶನ್ನ ರೀಡ್ ಮಾಡೋ ಓದೋಕ್ಕೆ ಮತ್ತು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಾಲ್ವ್ ಮಾಡಿ ಕರೆಕ್ಟ್ ಆನ್ಸರ್ ಕೊಡೋಕ್ಕೆ ನಿಮಗೆ 30 ಸೆಕೆಂಡಿಂದ 45 ಸೆಕೆಂಡ್ವರೆಗೆ ಟೈಮ್ ಇರುತ್ತೆ. ಸೊ ಅಷ್ಟು ಟೈಮಲ್ಲಿ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಹೋಲ್ ನಂಬರ್ ಬಟ್ ನಾಟ್ ಅ ನ್ಯಾಚುರಲ್ ನಂಬರ್. ಓಕೆ, ಯಾವುದು ನಂಬರು ಹೋಲ್ ನಂಬರ್ ಇದೆ ಬಟ್ ನ್ಯಾಚುರಲ್ ನಂಬರ್ ಇಲ್ಲ. ನ್ಯಾಚುರಲ್ ನಂಬರ್ ಅಂದರೆ ಏನು? ನಾನು ನಿಮಗೆ ಹೇಳಿದ್ದೆ ನ್ಯಾಚುರಲ್ ನಂಬರು 1ಇಂದ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲ್ ನಂಬರ್ 1ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ಹೋಲ್ ನಂಬರು 0ಇಂದ ಸ್ಟಾರ್ಟ್ ಆಗುತ್ತೆ. 0 1 2 3. ಸೊ ಇದರಲ್ಲಿ ಯಾವುದು ನಂಬರು ಹೋಲ್ ನಂಬರ್ ಇದೆ ಬಟ್ ಅದು ನ್ಯಾಚುರಲ್ ನಂಬರ್ ಇಲ್ಲ. ಸೊ ಸರಿಯಾದ ಉತ್ತರ ಅದಕ್ಕೆ ಆಪ್ಷನ್ ಬಿ 0. ಆಪ್ಷನ್ ಬಿ 0. ಇದು ನೋಡಿ, ಇಲ್ಲಿ 0 ನ್ಯಾಚುರಲ್ ನಂಬರಲ್ಲಿ ಇಲ್ಲ. ಇದು ನ್ಯಾಚುರಲ್ ನಂಬರ್, ಇದು ಹೋಲ್ ನಂಬರ್. ಸೊ ಮುಂದಿನ ಪ್ರಾಬ್ಲಮ್ ನೋಡೋಣ. ಸೊ ಪ್ರಾಬ್ಲಮ್ಗಿಂತ ಮೊದಲು ನಾವು ಸ್ವಲ್ಪ ಎಲ್ಲ ನಂಬರ್ಸ್ದು ಡಿವಿಜಿಬಿಲಿಟಿ ರೂಲ್ನ ನೋಡೋಣ. ಸೊ ಡಿವಿಜಿಬಿಲಿಟಿ ರೂಲ್ ಅಂದರೆ ಯಾವುದೇ ಒಂದು ನಂಬರ್ನ ನಾವು ಭಾಗ ಮಾಡಬೇಕಾದ್ರೆ ಆ ನಂಬರ್ ಯಾವ ನಂಬರಿಂದ ಭಾಗ ಹೋಗುತ್ತೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಇವಾಗ 2 ಡಿವಿಜಿಬಿಲಿಟಿ ರೂಲ್ ಏನು? 2 ಡಿವಿಜಿಬಿಲಿಟಿ ರೂಲ್ ಅಂದರೆ ನಾನು ಲಾಸ್ಟಲ್ಲಿ ಹೇಳಿರುವ ಹಾಗೆ ಯೂನಿಟ್ ಡಿಜಿಟ್ ಅಂದರೆ ಕೊನೆಯ ಅಂಕ. ಫಾರ್ ಎಕ್ಸಾಂಪಲ್, ಇವಾಗ ನಾನು 128 ಆಗಿ ಎಕ್ಸಾಂಪಲ್ ಬರೆದಿದ್ದೀನಿ. ಏನು ಬರೆದಿದ್ದೀನಿ? 1 2 8. ಸೊ ಕೊನೆಯ ಅಂಕ ಏನು? 8. ಸೊ ಯಾವುದೇ ಒಂದು ನಂಬರ್ದು ಕೊನೆಯ ಅಂಕ 0 ಅಥವಾ 2 ಅಥವಾ 6 ಅಥವಾ 8 ಆಗಿದ್ದರೆ ಅದು ಯಾವಾಗಲೂ 2ರಿಂದ ಭಾಗಿಲೆ ಹೋಗುತ್ತೆ. ಇದೇ 2 ಡಿವಿಜಿಬಿಲಿಟಿ ರೂಲು. ಓಕೆ, ನೆಕ್ಸ್ಟು. ಸೊ ಇದಕ್ಕೆ ಎಕ್ಸಾಂಪಲ್ 128 ಏನು? ಲಾಸ್ಟ್ ಡಿಜಿಟ್ ಏನಿದೆ? 8. ಸೊ ಇದು 2ರಿಂದ ಡಿವಿಜಿಬಿಲಿಟಿ ಹೋಗುತ್ತೆ. ಸೊ ನೆಕ್ಸ್ಟ್ ನಂಬರು 3. ಸೊ 3 ಡಿವಿಜಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂದರೆ ಯಾವುದು ಕೊಟ್ಟಿರುವ ನಂಬರ್ ಇರುತ್ತೆ ಅದರದ್ದು ನಾವು ಏನು ಮಾಡಬೇಕು? ಸಂಖ್ಯೆಗಳ ಕೂಡಿಸಬೇಕು. ಸಂಖ್ಯೆಗಳನ್ನು ಆ ಸಂಖ್ಯೆಗಳನ್ನು ಕೂಡಿಸಿದಾಗ ಅದರ ಸಮ್ ಏನಾದರೂ, ಓಕೆ, ಅದರ ಕೂಡಿಸಿದಾಗ ಅದರ ಸಮ್ ಏನಾದರೂ 3ರಿಂದ ಭಾಗಿಲೆ ಹೋದರೆ ಅದು ಪೂರ್ತಿ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ ಅಂತೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಇಲ್ಲಿ 141 ಅಂತ ಕೊಟ್ಟಿದ್ದಾರೆ. ಸೊ 141 ಅಂದರೆ ಸಂಖ್ಯೆಗಳ ಸಮ್ ಎಷ್ಟು? 1 + 4 + 1. ಟೋಟಲ್ ಎಷ್ಟು ಬಂತು? 6. ಸೊ 6 ಅಂದರೆ 6 3ರಿಂದ ಭಾಗಿಲೆ ಹೋಗುತ್ತೆ. ಅಂದರೆ ಇದು ಎಂಟೈರ್ ನಂಬರ್ 3ರಿಂದ ಭಾಗಿಲೆ ಹೋಗುತ್ತೆ. ಅದೇ ರೀತಿ 4 ಅಂದರೆ ನಾವು ಯಾವಾಗಲೂ ಕೊನೆ 2 ಅಂಕೆ ನೋಡಬೇಕು. ಕೊನೆ 2 ಅಂಕೆ ಒಂದು ವೇಳೆ 4ರಿಂದ ಭಾಗಿಲೆ ಹೋದರೆ ಅದು ಎಂಟೈರ್ ನಂಬರ್, ಫುಲ್ ನಂಬರು 4ರಿಂದ ಭಾಗಿಲೆ ಹೋಗುತ್ತೆ. ನೆಕ್ಸ್ಟು 5. ಡಿವಿಜಿಬಿಲಿಟಿ ರೂಲ್ ಆಫ್ 5 ಏನಂದರೆ ನಾವು ಕೊನೆ ಅಂಕ ನೋಡಬೇಕು. ಕೊನೆ ಅಂಕ ಏನಾದರೂ 5 ಅಥವಾ 0 ಆಗಿದ್ದರೆ ಆ ನಂಬರ್ 5ರಿಂದ ಭಾಗಿಲೆ ಹೋಗುತ್ತೆ. ನೆಕ್ಸ್ಟು ಡಿವಿಜಿಬಿಲಿಟಿ ರೂಲ್ ಆಫ್ 6. ಸೊ 6 ಏನಂದರೆ, ಈಗ ನೋಡಿ, 6ನ ಬ್ರೇಕ್ಔಟ್ ಡೌನ್ ಮಾಡಿದ್ರೆ ಏನಾಗುತ್ತೆ? 6 ಅಂದರೆ 2 × 3. ಸೊ ಯಾವುದೇ ಒಂದು ನಂಬರು 2ರಿಂದನೂ ಭಾಗಿಲೆ ಹೋಗಬೇಕು ಮತ್ತು 3ರಿಂದನೂ ಭಾಗಿಲೆ ಹೋಗಬೇಕು ಅಂಥ ನಂಬರ್ಸು 6ರಿಂದ ಭಾಗಿಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇದು ನಂಬರ್ ಚೆಕ್ ಮಾಡಿ. ಇದು ಲಾಸ್ಟ್ ಕೊನೆ ಡಿಜಿಟ್ ಏನಿದೆ? 2 ಇದೆ. ಸೊ ಇದು ಕಂಪಲ್ಸರಿ 2ರಿಂದ ಭಾಗಿಲೆ ಹೋಗುತ್ತೆ. ನೆಕ್ಸ್ಟು 3ರಿಂದ ಭಾಗಿಲೆ ಹೋಗಬೇಕಂದ್ರೆ ನಾವು ಏನು ಮಾಡ್ತಿದ್ವಿ? ಅಂಕೆಗಳ ಸಮ್ ಮಾಡ್ತಿದ್ವಿ. ಸೊ ಇದ್ರ ಸಮ್ ಎಷ್ಟು? 1 + 4 + 4 ಬಂದುಬಿಟ್ಟು ಇದು ಬಂದುಬಿಟ್ಟು 9. ಸೊ 9 3ರಿಂದ ಭಾಗಿಲೆ ಹೋಗುತ್ತಾ? ನೀವು ಅಂತೀರಿ 3 3 9 ಹೋಗುತ್ತೆ ಸರ್ ಅಂತ. ಸೊ ಈ 144 ನಂಬರ್ 6ರಿಂದನೂ ಭಾಗಿಲೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಡಿವಿಜಿಬಿಲಿಟಿ ರೂಲ್ ಆಫ್ 7. ಡಿವಿಜಿಬಿಲಿಟಿ ರೂಲ್ ಆಫ್ 7 ಅಂದರೆ, ಫಾರ್ ಎಕ್ಸಾಂಪಲ್, ಇದು 203 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದನ್ನು ನಾನು ಇಲ್ಲಿ ತೆಗಿತೀನಿ, 1 ಸೆಕೆಂಡ್. 203. ಓಕೆ, ಈ 203 ಇದನ್ನೇನು ಮಾಡಬೇಕು ಅಂದರೆ ಕೊನೆ ಡಿಜಿಟ್ ತಗೋಬೇಕು ಸ್ನೇಹಿತರೆ. ಸೊ ಕೊನೆ ಡಿಜಿಟ್ ಏನು? ಇಲ್ಲಿ 3. ಕೊನೆ ಡಿಜಿಟ್ ಏನು? 3. ಈ 3ನ್ನು ಏನು ಮಾಡಬೇಕು? ನಾವು ಡಬಲ್ ಮಾಡಬೇಕು. ಡಬಲ್ ಮಾಡಿ ಈ ಫಸ್ಟ್ ನಂಬರಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು. 3ನ್ನು ಡಬಲ್ ಮಾಡಿದರೆ 6. ಇದನ್ನು 26 ಸಬ್ಟ್ರ್ಯಾಕ್ಟ್ ಮಾಡಿದರೆ ಎಷ್ಟು? 14. ಸೊ ನಿಮಗೆ ಲಾಸ್ಟ್ ನಂಬರ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನೋಡ್ಕೋಬೇಕು. ಸೊ ಇದು 14 7ರಿಂದ ಭಾಗಿಲೆ ಹೋಗುತ್ತಾ? 7 14 ಹೋಗುತ್ತೆ. ಸೊ ಇದು ಎಂಟೈರ್ ನಂಬರು 7ರಿಂದ ಭಾಗಿಲೆ ಹೋಗುತ್ತೆ. ಸಪೋಸ್ ಇದು ಭಾಗಿಲೆ ಹೋಗಲಿಲ್ಲ ಅಂದರೆ ಅದು ಫುಲ್ ನಂಬರು 203, ಅದು ಭಾಗಿಲೆ ಹೋಗಲ್ಲ. ಇವಾಗ ಭಾಗಿಲೆ ಹೋಗ್ತಿದೆ ಅಲ್ಲ, ಸೊ ಇದು 7ರಿಂದ 203 ಭಾಗಿಲೆ ಹೋಗುತ್ತೆ ಅಂತ. ಓಕೆ, ನೆಕ್ಸ್ಟು
ನೆಕ್ಸ್ಟ್ ಬಂದುಬಿಟ್ಟು 8. ಸೊ 8 ಅಂದರೆ ನೀವೇನು ಮಾಡಬೇಕು, ಯಾವುದೇ ಒಂದು ಕೊಟ್ಟಿರುವ ನಂಬರ್ನ ಲಾಸ್ಟ್ 3 ಡಿಜಿಟ್ ನೋಡಬೇಕು. ಸೊ ಲಾಸ್ಟ್ 3 ಡಿಜಿಟ್ ಬಂದುಬಿಟ್ಟು ಏನು ಇಲ್ಲಿ 770. ಏನಾದರೂ ಒಂದು ವೇಳೆ ಈ ಲಾಸ್ಟ್ 3 ಡಿಜಿಟು 8ರಿಂದ ಭಾಗಿಲೆ ಹೋದರೆ ಹೋಲ್ ಪೂರ್ತಿ ನಂಬರು 8ರಿಂದ ಭಾಗಿಲೆ ಹೋಗುತ್ತೆ ಅಂತ. ಇವಾಗ ಇದು 8ರಿಂದ ಭಾಗಿಲೆ ಹೋಗುತ್ತೆ ಇಲ್ಲ ನೋಡೋಣ. 770, 8 9 72, ಆಮೇಲೆ ಜೀರೋಗೆ 0. ಸೊ ಇದು 8ರಿಂದ ಭಾಗಿಲೆ ಹೋಗ್ತಿದೆ. ಸೊ ಎಂಟೈರ್ ನಂಬರು 8ರಿಂದ ಭಾಗಿಲೆ ಹೋಗುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟು 9. 9ರದ್ದು ಸಮ್ ಆಫ್ ಡಿಜಿಟ್ಸು 9ರದ್ದು ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂದರೆ, ಕೊಟ್ಟಿರುವ ಸಂಖ್ಯೆ ಅದರ ಸಮ್ಮು 9ರಿಂದ ಭಾಗಿಲೆ ಹೋದರೆ ಅದು ಎಂಟೈರ್ ಡಿಜಿಟು 9ರಿಂದ ಭಾಗಿಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನು ಕೊಟ್ಟಿದ್ದಾರೆ 549. 549ನ 5 + 4 + 9 ಅಂತ ಬರೆದಿದ್ದಾರೆ. ಸೊ 5 + 4 + 9 ಏನು 18. ಸೊ 18 9ರಿಂದ ಭಾಗಿಲೆ ಹೋಗುತ್ತೆ. 9 2 18. ಸೊ ಇದು ಕೊಟ್ಟಿರುವ ನಂಬರು 9ರಿಂದ ಭಾಗಿಲೆ ಹೋಗುತ್ತೆ. ಹಾಗೆ 10. 10ರದ್ದು ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂದರೆ, ಕೊನೆ ಸಂಖ್ಯೆ ಯಾವಾಗಲೂ 0 ಇರಬೇಕು. ಕೊನೆ ಸಂಖ್ಯೆ ಯಾವಾಗಲೂ ಏನಿರಬೇಕು, 0 ಇರಬೇಕು. ನೆಕ್ಸ್ಟು ಡಿವಿಸಿಬಿಲಿಟಿ ರೂಲ್ ಆಫ್ 11 ಏನು ಹೇಳುತ್ತೆ ಅಂದರೆ, ಅಲ್ಟರ್ನೇಟ್ ನಂಬರ್ಸ್ದು ಡಿಫ್ರೆನ್ಸ್ ತೆಗಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೇನು ಕೊಟ್ಟಿದ್ದಾರೆ 2 7 2 8. ಸೊ 2 7 2 8ಅಲ್ಲಿ ಅಲ್ಟರ್ನೇಟ್ ನಂಬರ್ಸ್ದು ಡಿಫ್ರೆನ್ಸ್ ತೆಗಿಬೇಕು. ಅಲ್ಟರ್ನೇಟ್ ನಂಬರ್ ಡಿಫ್ರೆನ್ಸ್ 0 ಅಥವಾ 11ರಿಂದ ಭಾಗಿಲೆ ಹೋದರೆ ಎಂಟೈರ್ ನಂಬರ್ 11ರಿಂದ ಭಾಗಿಲೆ ಹೋಗುತ್ತಂತೆ. ಫಾರ್ ಎಕ್ಸಾಂಪಲ್ ಅಲ್ಟರ್ನೇಟ್ ನಂಬರ್ ಏನು ಇಲ್ಲಿ 2 7, ಅಲ್ಟರ್ನೇಟ್ 2 2, ಆಮೇಲೆ 7 8. ಸೊ 2 2 ಎಷ್ಟು 4, 7 8 ಎಷ್ಟು 15. ಇದರದ್ದು ಡಿಫ್ರೆನ್ಸ್ ತೆಗಿಬೇಕು. ಡಿಫ್ರೆನ್ಸ್ ಮಾಡು, ಓಕೆ, ಪಾಸಿಟಿವಲ್ಲಿ ತೊಗೋಬೇಕು. ಸೊ 4 - 15 -11, ಮಾಡಿ ತೆಗೆದ್ರೆ 11. ಸೊ ಇದು 11 11ರಿಂದ ಭಾಗಿಲೆ ಹೋಗುತ್ತೆ. ಅದಕ್ಕೆ ಇದು ಎಂಟೈರ್ ನಂಬರ್ 11ರಿಂದ ಭಾಗಿಲೆ ಹೋಗುತ್ತೆ. ಇದೇ ಕಾನ್ಸೆಪ್ಟು. ಹೋಪ್ ನಿಮಗೆ ಡಿವಿಸಿಬಿಲಿಟಿ ರೂಲು ಕರೆಕ್ಟಾಗಿ ಅರ್ಥ ಆಗಿರಬೇಕು. ಒಂದು ಸಲ ಈ ವಿಡಿಯೋನ ಪಾಸ್ ಮಾಡಿ ನೀವು ಈ ಡಿವಿಸಿಬಿಲಿಟಿ ರೂಲ್ನ ಮತ್ತೊಮ್ಮೆ ನೋಡಿ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದರ ಮೇಲೆ ಒಂದು ಪ್ರಾಬ್ಲಮ್ಸ್ನ ಮಾಡೋಣ ಸ್ವಲ್ಪ. ಸೊ ಫಸ್ಟ್ ಕ್ವಶನ್ ನೋಡಿ, ಏನು ಹೇಳ್ತಿದೆ ಕ್ವಶನು. ಇಫ್ ಅ ನಂಬರ್ ಈಸ್ ಡಿವಿಸಿಬಲ್ ಬೈ ಬೋತ್ 8 and 12, ಇಟ್ ಮಸ್ಟ್ ಆಲ್ಸೋ ಬಿ ಡಿವಿಸಿಬಲ್ ಬೈ ಅಂತ ಹೇಳ್ತಿದ್ದಾರೆ. ಒಂದು ಸಂಖ್ಯೆ 8 ಮತ್ತು 12ರಿಂದ ಭಾಗಿಲೆ ಹೋಗುತ್ತಂತೆ. ಓಕೆ, ಅದು ಈ ಕೆಳಗಿನ ಯಾವ ಸಂಖ್ಯೆಯಿಂದಲೂ ಭಾಗವಾಗಬೇಕು. ಸೊ ಈ ಥರ ಕ್ವಶನ್ ಕೊಟ್ಟರೆ ನೀವು ಇದರದ್ದು LCM ತೆಗಿಬೇಕು ಸ್ನೇಹಿತರೆ. LCM ಲಸಾ. ಸೊ ಲಸಾ ಹೇಗೆ ತೆಗಿತೀರಾ ನೀವು, ಇದರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್. ಈಸಿ ಮೆಥಡ್ ಏನು, ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ 8 ಅಂದರೆ 2 × 2 × 2, ಓಕೆ, ಅಂದರೆ 2 ಕ್ಯೂಬ್ ಬಂದುಬಿಟ್ಟು 2 ಕ್ಯೂಬ್ ಆಯಿತು ಸ್ನೇಹಿತರೆ. ನೆಕ್ಸ್ಟು 12 ಅಂದರೆ 3 4 12. 4 ಅಂದರೆ ಏನು 2² × 3, 4 3 12. ನೆಕ್ಸ್ಟ್ ಏನು ತಗೋಬೇಕು ಅಂದರೆ, ಇವು ಎರಡರಲ್ಲಿ ಕಾಮನ್ ಆಗಿ ಯಾವುದು ಹೈಯೆಸ್ಟ್ ಫ್ಯಾಕ್ಟರ್ ಇರುತ್ತೆ ಅದನ್ನು ತಗೋಬೇಕು. ಸೊ 2 ಪವರ್ 2 2 ಪವರ್ 3 ಯಾವುದು ಹೈಯೆಸ್ಟು 2 ಪವರ್ 3. ಓಕೆ, ಸೊ LCM ಬಂದುಬಿಟ್ಟು ಹೈಯೆಸ್ಟ್ ಏನು ಬಂತು ಇಲ್ಲಿ 2 ಪವರ್ 3 ಅಂದರೆ ಎಷ್ಟು 8. 2 2 4 4 2 8. ಆಮೇಲೆ ಇಲ್ಲಿ 3 ಒಂದೇ ಟೈಮ್ ಇದೆ. ಸೊ 3ನ ಹಾಗೆ ಬರ್ಕೋತೀನಿ. ಸೊ 8 3 ಎಷ್ಟು ಸ್ನೇಹಿತರೆ 24. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೀವು ನಾರ್ಮಲಾಗಿ ಲಸ ಹೇಗೆ ಕಂಡುಹಿಡಿತಿದ್ರಿ, ಈ ಥರ ಕಂಡುಹಿಡಿದ್ರಿ 8 12 ಈ ಥರ ಕಂಡುಹಿಡಿದ್ರೂ ಅದೇ ಬರುತ್ತೆ. 4 4 2 8, 4 3 12. ನೆಕ್ಸ್ಟ್ 2 2 1 2, 3 3. ನೆಕ್ಸ್ಟು 3 3 1 3 1 ಈ ಥರ. ಓಕೆ, ಸೊ ಲಸ ಬಂದುಬಿಟ್ಟು LCM ಬಂದುಬಿಟ್ಟು ಇಲ್ಲಿ 4 × 2 × 3, 4 2 8 8 3 24. ಇದೇ ಆನ್ಸರು ಸ್ನೇಹಿತರೆ, ಆಪ್ಷನ್. ಸೊ ಯಾವುದೇ, ಬಟ್ ಇದು ಈಸಿ ವೇ. ಓಕೆ, ಇದು ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟರು ಈ ಥರ ನಾವು ಈಸಿಯಾಗಿ ಮಾಡಬಹುದು. ಸೊ ಮುಂದೆ ನೋಡಿ, ಇದು ಗ್ರ್ಯಾಜುಯೇಟ್ ಪೇಪರು. ಸೊ ಕ್ವಶನು ಡಿಫಿಕಲ್ಟಾಗಿ ಬರ್ತವೆ. ಸೊ ಬಟ್ ನಾವು ಸ್ಟಾರ್ಟಿಂಗಿಂದ ಡಿಫಿಕಲ್ಟ್ವರೆಗೂ ಎಲ್ಲದನ್ನು ತಯಾರಿ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು ನೋಡಿ, ಏನು ಹೇಳ್ತಿದೆ ಕ್ವಶನು. ಫೈಂಡ್ ದ ಲಿಸ್ಟ್ ನಂಬರ್ ವಿಚ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 5834 ಅಂದರೆ 5834 ಟು ಮೇಕ್ ಇಟ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 12. ಓಕೆ, ಏನು ಹೇಳ್ತಿದೆ ಕ್ವಶನು, 5834ರಲ್ಲಿ ಏನು ಕಳೆದರೆ ಅದು ಎಕ್ಸಾಕ್ಟ್ಲಿ ಏನಾಗುತ್ತಂತೆ 12ರಿಂದ ಡಿವಿಸಿಬಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದೇ ತಾನೇ ಕ್ವಶನ್ ಹೇಳ್ತಿರೋದು.
ಸೊ ನಾವು ಏನು ಕಳೆದರೆ ಅದು 12ರಿಂದ ಡಿವಿಜಿಬಲ್ ಆಗುತ್ತೆ ಫಸ್ಟ್ ನೋಡಿ. ಓಕೆ, ಇವಾಗ ನಮಗೆ 12 ಡಿವಿಜಿಬಿಲಿಟಿ ರೂಲ್ ನಮಗೆ ಗೊತ್ತಿಲ್ಲ. ಬಟ್ 12 ಹೇಗೆ ಬರೀಬೋದು? 3 ಇಂಟು 4 ಬರೀಬೋದು, ಕರೆಕ್ಟ್ ಅಲ್ವಾ? 3 ಇಂಟು 4. ಸೊ 4ಅಲ್ಲಿ ಏನಿದೆ? 2 ಇದೆ. ಸೊ 2ದ ಡಿವಿಜಿಬಿಲಿಟಿ ರೂಲ್ ಏನಿರುತ್ತೆ? ಯಾವಾಗಲೂ ಲಾಸ್ಟು ಇವನೇ ಇರಬೇಕು, ಅಂದರೆ ಸಮ ಸಂಖ್ಯೆನೇ ಇರಬೇಕು. ಲಾಸ್ಟ್ ಡಿಜಿಟ್ 0, 2, 4, 6 ಅಥವಾ 8 ಇರಬೇಕು ಅಂತ. ಇವಾಗ ಈ 3, 4ಅಲ್ಲಿ ನಾನು 1 ಕಳೆದರೆ ಏನಾದರೂ ಇದು ಈವನ್ ನಂಬರ್ ಆಗುತ್ತಾ? ಆಗಲ್ಲ. ಯಾಕಂದರೆ 4ಅಲ್ಲಿ ನಾನು 1 ಕಳೆದರೆ ಎಷ್ಟು ಬರುತ್ತೆ ಸ್ನೇಹಿತರೆ? 3. ಸೊ ಅದಕ್ಕೆ ಫಸ್ಟ್ ಆಪ್ಷನ್ ಅಂತೂ ಆಗಲ್ಲ. ಓಕೆ, ಫಸ್ಟ್ ಆಪ್ಷನ್ ಅಂತೂ ಆಗಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ, ಗೊತ್ತಾಯ್ತಲ್ವಾ? ನೆಕ್ಸ್ಟು ಈ ಆಪ್ಷನ್ನ ನೋಡೋಣ. ಅದೇ ನಾನು 3 ಕಳೆದರೆ ನಾವು 4ರಲ್ಲಿ 3 ಕಳೆದರೆ 1 ಉಳಿಯುತ್ತೆ. ಸೊ ಅದೂ ಡಿವಿಜಿಬಲ್ ಆಗಲ್ಲ. ಯಾಕಾಗಲ್ಲ? ಅದು 2ರಿಂದ ನೋಡಿ, 4 - 3 ಮಾಡಿದ್ರೆ ಏನು ಬರುತ್ತೆ? 1. ಸೊ ಇದು 2ರಿಂದ ಭಾಗಿಲೇ ಹೋಗಲ್ಲ. ಓಕೆ, ಸೊ ಈ ಆಪ್ಷನ್ನೂ ಆಗಲ್ಲ, ಈ ಆಪ್ಷನ್ ಆನ್ಸರೂ ಆಗಲ್ಲ. ಓಕೆ, ಸೊ ಉಳಿತೇನು? ಆಪ್ಷನ್ 2 ಮತ್ತು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಇವಾಗ ನಾನು 5834ಅಲ್ಲಿ 2 ಕಳೀತೀನಿ. 5834ಅಲ್ಲಿ 2 ಕಳೆದರೆ ಎಷ್ಟು? 5832. ಹಾಗೆ 5834ಅಲ್ಲಿ 4 ಕಳೆದರೆ ಎಷ್ಟು? 5830. ಕರೆಕ್ಟ್ ಅಲ್ವಾ ಸ್ನೇಹಿತರೆ? 5830. ಓಕೆ, ಇವಾಗ ಈ 12ರಲ್ಲಿ ಏನು ಬರ್ತಿದೆ? 4 ಬರ್ತಿದೆ. ಸೊ 4ದ ಡಿವಿಜಿಬಿಲಿಟಿ ರೂಲ್ ಏನಿದೆ ಸ್ನೇಹಿತರೆ? ಲಾಸ್ಟ್ 2 ಡಿಜಿಟು 4ರಿಂದ ಭಾಗಿಲೆ ಹೋದರೆ ಎಂಟೈರ್ ನಂಬರ್ 4ರಿಂದ ಭಾಗಿಲೆ ಹೋಗುತ್ತೆ. ಸೊ ಈ ಡಿಜಿಟ್ 4ರಿಂದ ಭಾಗಿಲೆ ಹೋಗ್ತಿದ್ದೇನಾ ಈ ಡಿಜಿಟು? ಸೊ 4 × 32. ಸೊ ಏನು 32? ಸೊ ನಾನು 5834ರಲ್ಲಿ 2 ಕಳೆದ್ರೆ 5832 ಬರುತ್ತೆ. ಇದು 4ರಿಂದ ಭಾಗಿಲೆ ಹೋಗ್ತಿದೆ, ಬಟ್ ಇದು ಏನು ಭಾಗಿಲೆ ಹೋಗ್ತಿಲ್ಲ. ಸೊ ಇದು ಆಪ್ಷನ್ ಆಗಲ್ಲ. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ. ನೋಡಿ, ಈ ಪ್ರಾಬ್ಲಮ್ನ ನಾನು ಏನು ಮಾಡಿದೆ? ಡಿವಿಜಿಬಿಲಿಟಿ ರೂಲಿಂದ ಸಾಲ್ವ್ ಮಾಡಿದೆ. ಸೊ ನಿಮಗೆ ಡಿವಿಜಿಬಿಲಿಟಿ ರೂಲ್ ಅಲ್ಲಿಂದಲ್ಲೇ ಗೊತ್ತಿದ್ದರೆ ನೀವು ಡೈರೆಕ್ಟಾಗಿ ನೋಡೇ ಹೇಳ್ಬೋದು. 12 ಕೊಟ್ಟಿದ್ದಾರೆ, ಸೊ ಆಡ್ ನಂಬರ್ಸ್ ಅಂದರೆ ಇದು ಆಡ್ ನಂಬರ್, ಬೆಸ ಸಂಖ್ಯೆ ಅಂತೂ ಆಗಲ್ಲ. ಸೊ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ರಾಂಗ್ ಆಗುತ್ತೆ ಅಂತ. ಆಮೇಲೆ 2 ಕಳೆದ್ರೆ ಏನು? 5832 ಬರುತ್ತೆ. ಸೊ 4 ಬರ್ತಿದೆ ಅಲ್ಲ 12ರಲ್ಲಿ. ಸೊ 4 × 32. ಸೊ ಇದೇ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೀವು ಆಪ್ಷನ್ನ ಎಲಿಮಿನೇಟ್ ಮಾಡೋದು ಕಲಿಬೇಕು ಸ್ನೇಹಿತರೆ, ಅದೇ ಮೇನ್ ಇರೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ. 1056ಕ್ಕೆ ಯಾವ ಅತಿ ಚಿಕ್ಕ ಸಂಖ್ಯೆಯನ್ನು ಕೂಡಿಸಿದರೆ ಅದು 23ರಿಂದ ನಿಖರವಾಗಿ ಭಾಗವಾಗುತ್ತದೆ? ಇದರರ್ಥ 1056ನ ನಾವು ಏನು ಕೂಡಿಸಿದರೆ, ಅಂದರೆ ಎಕ್ಸ್ ಅಂತ ಅಂದ್ಕೊಳ್ಳಿ, ಅದು 23ರಿಂದ ಭಾಗವಾಗುತ್ತದೆ. ಕರೆಕ್ಟ್ ಅಲ್ವಾ? ಇದೇ ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ನ ನೀವು ಹೇಗೆ ಟ್ಯಾಕಲ್ ಮಾಡ್ತೀರಾ ನೋಡಿ. ಓಕೆ, ಸೊ 1056ನ ನಾನು 23ರಿಂದ ಭಾಗ ಮಾಡ್ತೀನಿ. ಏನಾಗುತ್ತೆ? ಸೊ ನಿಮಗೆ 23 ಮಗ್ಗಿ ಬರಬೇಕು. 23 1 23. ಸೊ 23 5 115 ಆಗುತ್ತೆ. ಸೊ 23 4 92. 23 4 92. ಸೊ 105ರಲ್ಲಿ 92 ಕಳೆದರೆ ಎಷ್ಟು ಸ್ನೇಹಿತರೆ? 13 ಉಳಿಯುತ್ತದೆ. ಓಕೆ, ಕರೆಕ್ಟ್ ಅಲ್ವಾ? 13 ಉಳಿಯುತ್ತದೆ. ಸೊ ಇಲ್ಲಿ 6 ಬಂತು. ಓಕೆ, ನೆಕ್ಸ್ಟು 23 5 ಎಷ್ಟು? 115. ಇದನ್ನು ಮೈನಸ್ ಮಾಡಿದರೆ ಎಷ್ಟು? 21 ಬರುತ್ತೆ. ಸೊ ಮತ್ತೆ ಇದು 23ರಿಂದ ಭಾಗಿಲೆ ಆದರೆ ಏನಾಗಬೇಕು? ಪ್ಲಸ್ ಏನಾಗಬೇಕು? ಇಲ್ಲಿ 2 ಆಗಬೇಕಿತ್ತು. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹೋಪ್ ನಿಮಗೆ ಅರ್ಥ ಆಯಿತು ಏನೋ ಅಂತ ಅನ್ಕೋತೀನಿ. ಓಕೆ, ನಾನು ಏನು ಮಾಡಿಲ್ಲ, ಜಸ್ಟ್ 23ರಿಂದ ಈ ನಂಬರ್ನ ಡಿವೈಡ್ ಮಾಡಿದೆ ಸ್ನೇಹಿತರೆ. ಡಿವೈಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಬಂತು ನಮಗೆ? ಶೇಷ 21 ಬಂತು. ಈ ರಿಮೈಂಡರ್ 21 ಬರಬಾರ್ದಂದರೆ ಏನಾಗ್ತಿತ್ತು? ಇದು ಪ್ಲಸ್ ನಾವು ಏನು ಮಾಡಬೇಕು? 2 ಮಾಡಬೇಕು. ಅವು 23 ಆಗುತ್ತೆ. 23 ಅಂದರೆ 23 ಆಗುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಿದೆ ನೋಡಿ. 1 ಮತ್ತು 200ರ ನಡುವೆ 3 ಮತ್ತು 5 ಎರಡರಿಂದಲೂ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ ಅಂತ ಹೇಳ್ತಿದೆ. ಸೊ ನೋಡಿ, 1 ಮತ್ತು 200. ಓಕೆ, ಇಷ್ಟು ನಂಬರ್ಸ್ ಇದ್ದಾವೆ. ಇದರಲ್ಲಿ ಯಾವುದೇ ನಂಬರ್ ಅದು 3ರಿಂದನೂ ಭಾಗಿಲೆ ಆಗಬೇಕಂತೆ, 5ರಿಂದನೂ ಭಾಗಿಲೆ ಆಗಬೇಕಂತೆ. ಸೊ ಯಾವುದು ನಂಬರ್ ಆಗುತ್ತೆ? ಎಲ್ಲದಿಂದ ಕಡಿಮೆ ನಂಬರ್ ಇರೋದು 15. 3 5 15. 3 5 15. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಇದರಲ್ಲಿ ಎಲ್ಲನಿಗೆ ಕಡಿಮೆ ಇರೋದು ನಂಬರ್ ಯಾವುದಾಗುತ್ತೆ?
15 15 ಹತ್ತಲೇ 150, 15 ಮಾಡಿದ್ರೆ 195, 195. ಕರೆಕ್ಟ್ ಅಲ್ವಾ? 195. ಓಕೆ, ಯಾಕಂದರೆ 200 ಭಾಗಿಲೇ ಹೋಗಲ್ಲ. 15 15 ಒಂದಲೇ 15, 5 ಉಳಿಯುತ್ತೆ, 15 ಮೂರಲೇ 45, ಅಂದರೆ 5 ಕಡಿಮೆ ಆಗುತ್ತೆ, 195. ಸೊ ಇವಾಗ ಈ ಥರ ಎಷ್ಟು ನಂಬರ್ಸ್ ಇದ್ದಾವಂತೆ? 15ರಿಂದ 195ರವರೆಗೆ ಎಷ್ಟು ನಂಬರ್ಸ್ ಇದ್ದಾವೆ ನೀವೇ ನೋಡಿ. ಎಷ್ಟು ನಂಬರ್ಸ್ ಇದ್ದಾವೆ? 15 ಒಂದಲೇ 15, ನೆಕ್ಸ್ಟ್ ನಂಬರ್ ಬಂದುಬಿಟ್ಟು 30, ನೆಕ್ಸ್ಟ್ ನಂಬರ್ ಬಂದುಬಿಟ್ಟು 45, ಅಂದರೆ 15ರ ಮಗ್ಗಿ 15 ಹತ್ತಲೇ 150. ಸೊ ಅಲ್ಲಿ 10 ನಂಬರ್ ಆಯಿತು. ಆಮೇಲೆ ಮತ್ತೆ 45 ಇದೆ ಅಲ್ಲ, 15 ಮೂರಲೇ 45, 13 ನಂಬರ್ ಆಯಿತು. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ಇಲ್ಲಿ 150ರವರೆಗೆ ಎಷ್ಟು ನಂಬರ್ ಆಯಿತು? 150ರವರೆಗೆ 10 ನಂಬರ್, ಅಂದರೆ 15 ಹತ್ತಲೇ 150 ಅಂತ ಅಂದ್ವಿ. ಸೊ ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ಎಷ್ಟು? 45. ಸೊ 45 ಅಂದರೆ 15 ಮೂರಲೇ 45, ಅದೇ 3 ಬರದೆ. ಸೊ 10 + 3 13. ಸೊ ಇದೇ ಥರ ಇನ್ನೊಂದು ಪ್ರಾಬ್ಲಮ್ನ ಮಾಡೋಣ ಸ್ನೇಹಿತರೆ. ನೋಡಿ, ಇದು ಏನು ಹೇಳ್ತಿದೆ ಪ್ರಾಬ್ಲಮ್. 100 ಮತ್ತು 200ರ ನಡುವಿನ 7ರಿಂದ ಭಾಗವಾಗುವ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಏನು ಹೇಳ್ತಿದೆ? ಮೊತ್ತ ಕಂಡುಹಿಡಿಯಿ ಅಂತ ಅಂದಿದ್ದಾರೆ. ಏನು ಮೊತ್ತ ಅಂದರೆ ಸಮ್. ಓಕೆ, ಫಸ್ಟ್ ನಂಬರು 100, ಲಾಸ್ಟ್ ನಂಬರ್ ಏನು ಅಂತೆ? 200. ಓಕೆ, 7ರಿಂದ ಭಾಗಿಲೆ ಆಗುವ ಎಷ್ಟು ಫಸ್ಟ್ ಸಂಖ್ಯೆಗಳಿದ್ದಾವೆ ನೋಡೋಣ. ಕರೆಕ್ಟ್ ಅಲ್ವಾ? 7ರಿಂದ ಭಾಗವಾಗುವ ಸಂಖ್ಯೆಗಳು ಎಷ್ಟಿದ್ದಾವೆ ನೋಡೋಣ. ಸೊ ನೋಡಿ, 100ಕ್ಕೆ 7ರಿಂದ ಭಾಗ ಮಾಡಿದರೆ ಎಷ್ಟು? 100ಕ್ಕೆ 7ರಿಂದ ಭಾಗ ಮಾಡಿದರೆ 7 ಒಂದಲೇ 7 ಸ್ನೇಹಿತರೆ, 3 ಉಳಿತು. ಕರೆಕ್ಟ್ ಅಲ್ವಾ? 7 4 28, 2 ಉಳಿತು. ಕರೆಕ್ಟ್ ಅಲ್ವಾ? ಇವಾಗ ನಾವು 2 ಉಳಿತು ಅಂದರೆ 98 ಭಾಗ ಆಗುತ್ತೆ ಅಂತ ಗೊತ್ತಾಯಿತು. ಬಟ್ ನಮಗೆ 98 ಬೇಡ, 100 ಮತ್ತು 200ರ ನಡುವಿನ ಸಂಖ್ಯೆ ಬೇಕು. ಸೊ ಇದನ್ನು ನಾನು ಈ 2ಗೆ ಮತ್ತು 5 ಆ್ಯಡ್ ಮಾಡ್ತೀನಿ. ಅವಾಗಿದು 105 ಆಗುತ್ತೆ. 105 7ರಿಂದ ಭಾಗಿಲೆ ಹೋಗುತ್ತೆ. ಸೊ ಲಿಸ್ಟ್ ನಂಬರ್ ಏನು ಬಂತು ಇಲ್ಲಿ? ಲಿಸ್ಟ್ ನಂಬರ್ ಬಂದುಬಿಟ್ಟು 105 ಬಂತು ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಅದೇ ಥರ ಇಲ್ಲಿ 200ನ 7ರಿಂದ ಭಾಗಿಲೆ ಮಾಡ್ತೀನಿ. 200ರಿಂದ 7ರಿಂದ ಭಾಗಿಲೆ ಮಾಡಿದ್ರೆ 7 ಒಂದಲೇ 7, 7 2 14, ಎಷ್ಟು ಉಳಿತು? 6 ಉಳಿತು. 7 8 56, 4 ಉಳಿತು. ಸೊ ಈ 4 ಶೇಷ ಬರಬಾರ್ದಂದರೆ ಇದು 200ರಲ್ಲಿ 4 ಮೈನಸ್ ಮಾಡಬೇಕು. ಸೊ ಇಲ್ಲಿ ನಂಬರ್ ಯಾವುದು? 196. ಕರೆಕ್ಟ್ ಅಲ್ವಾ? 196. ಓಕೆ, ಇಲ್ಲಿವರೆಗೂ ನಿಮಗೆ ಗೊತ್ತಾಯಿತು. ಓಕೆ, ನಾವು ಸಮ್ ಆಫ್ ನಂಬರ್ಸ್ ಹೇಗೆ ಕಂಡುಹಿಡಿತೀವಿ? ಸಮ್ ಆಫ್ ನಂಬರ್ಸ್ಗೆ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ. ಸಮ್ ಆಫ್ ನಂಬರ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ an, ಎ ಪ್ಲಸ್ ಲಾಸ್ಟ್ ನಂಬರ್, ಎ ಪ್ಲಸ್ ಲಾಸ್ಟ್ ನಂಬರ್. ಓಕೆ, ಈ ನಂಬರ್ನ ನಾವು n/2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಏನು? n/2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಇದೇ ಸಮ್ ಆಫ್ ನಂಬರ್ಸ್. ಓಕೆ, ಸಮ್ ಆಫ್ ನಂಬರ್ಸು. ಸಮ್ ಆಫ್ ನಂಬರ್ಸು. ಓಕೆ, ಇಲ್ಲಿಡ್ತೀನಿ. ನೆಕ್ಸ್ಟು ಇವಾಗ ಎನ್ ಎಷ್ಟಿದೆ ನಮಗೆ ಗೊತ್ತಿಲ್ಲ. ಸೊ ಎನ್ ಹೇಗೆ ಕಂಡುಹಿಡಿತಾರೆ ಅಂದರೆ ಇದೇ ಲಾಸ್ಟ್ ಟರ್ಮಿಂದ ನಾವು ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡಿಬೋದು. ಸೊ ಲಾಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಏನು ಅಂದರೆ ಫಾರ್ಮುಲಾ a ಪ್ಲಸ್ n - 1 ಇಂಟು ಡಿ. ಸೊ ಇಲ್ಲಿ ಡಿ ಏನು ಅಂದರೆ, ಡಿ ಅಂದರೆ ಕಾಮನ್ ಡಿಫರೆನ್ಸು. ಸೊ ಕಾಮನ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 7 7 7, ಅಂದರೆ ಪ್ರತಿಯೊಂದು ಸಂಖ್ಯೆ 7 7 ನಂಬರ್ ಆದಮೇಲೆ ರಿಪೀಟ್ ಆಗ್ತಿದೆ. ಸೊ 105 ಆದರೆ ನೆಕ್ಸ್ಟ್ ನಂಬರು 112, ಈ ಥರ. ಓಕೆ, ಸೊ ನೋಡಿ, ಎ ಏನಿದೆ ಇಲ್ಲಿ? 105 ಪ್ಲಸ್ n - 1 ಇಂಟು 7. ಲಾಸ್ಟ್ ನಂಬರ್ ಏನಿದೆ ಇಲ್ಲಿ? 196. ಸೊ 196ರಲ್ಲಿ 105 ಕಳಿಸ್ತಾರೆ ಎಷ್ಟು? 91 ಬರುತ್ತೆ ಸ್ನೇಹಿತರೆ. ಕರೆಕ್ಟ್, 91/7 ಮಾಡಿದರೆ n - 1. ಸೊ 91/7 ಮಾಡಿದರೆ ಎಷ್ಟು? 7 ಒಂದಲೇ 7, 7 ಮೂರಲೇ 21. ಸೊ n ಬಂದುಬಿಟ್ಟು ಇಲ್ಲಿ ಈ ಕಡೆ 1 ಬಂದರೆ 14. ಸೊ n ಬಂದುಬಿಟ್ಟು ಇಲ್ಲಿ 14 ಆಯಿತು ಸ್ನೇಹಿತರೆ. n ಬಂದುಬಿಟ್ಟು ಎಷ್ಟಾಯಿತು? 14. ಸೊ ಇಲ್ಲಿ ಇವಾಗ ನಾವು ಇದು ಮಾಡೋಣ. ಸೊ ಇದು ಬಂದುಬಿಟ್ಟು n/2 ಅಂದರೆ 14/2. 14/2 ಅಂದರೆ ಏನು? ಬರಿತೀನಿ, 14/2. ಎ ಎಷ್ಟಿದೆ? 105. ಓಕೆ, ಪ್ಲಸ್ ಎ ಎಷ್ಟಿದೆ? 105. ಸೊ ಇದು ಎ ಪ್ಲಸ್, ಆ್ಯಕ್ಚುಲಿ ಈ ಥರ ಫಾರ್ಮುಲಾ ಅಲ್ಲ, ಇದು ರಾಂಗು.
ಇದು ಜಸ್ಟ್ ಎ ಪ್ಲಸ್ ಲಾಸ್ಟ್ ಟರ್ಮ್ ಅಷ್ಟೇ. ಓಕೆ, ಎ ಪ್ಲಸ್ ಲಾಸ್ಟ್ ಟರ್ಮ್ ಏನು ಇದು, ಎ ಪ್ಲಸ್ ಲಾಸ್ಟ್ ಟರ್ಮ್ ಅಷ್ಟೆ. ಓಕೆ, ಇವಾಗ ಆಲ್ರೆಡಿ ನೀವು ಲಾಸ್ಟ್ ಟರ್ಮ್ ಎಷ್ಟಿದೆ ಇಲ್ಲಿ, ಎ ಇಷ್ಟು, ಲಾಸ್ಟ್ ಟರ್ಮ್ ಬಂದುಬಿಟ್ಟು ನಿಮ್ಮದು 196. ಸೊ ನಿಮಗೆ ಲಾಸ್ಟ್ ಟರ್ಮ್ ಕೊಟ್ಟಿಲ್ಲ ಅಂದ್ರೇನು, ನೀವು ಈ ಫಾರ್ಮುಲೆಯಿಂದ ಲಾಸ್ಟ್ ಟರ್ಮು ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ನೋಡಿ, ಈ ನಂಬರ್ ಇದನ್ನು ಮಾಡಿದಾಗ ಇದು ಏನು ಬರುತ್ತೆ, 7 ಇಂಟು 105 196 ಕೂಡಿಸಿದಾಗ ಎಷ್ಟಾಗುತ್ತೆ, 5 6 11 9 1 10ಕ್ಕೆ 0. ಓಕೆ, ಕೈಲೇ 1 1 1 2 3 301 ಸ್ನೇಹಿತರೆ. ಓಕೆ, ಕೊನೆ ಡಿಜಿಟ್ ಏನು ಬರ್ತಿದೆ, 7 1ಲೇ 7. ಸೊ ಕೊನೆ ಡಿಜಿಟ್ ಏನು ಬರ್ತಿದೆ ಸ್ನೇಹಿತರೆ, 7. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಕೊನೆ ಡಿಜಿಟ್ 1 ಇದೆ, ಕೊನೆ ಡಿಜಿಟ್ 0, ಕೊನೆ ಡಿಜಿಟ್ 4. ಇಲ್ಲಿ ಕೊನೆ ಡಿಜಿಟ್ ಏನು ಬರ್ತಿದೆ, 1. ಅದರ ಸಲುವಾಗಿ 7 1ಲೇ 7. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೋಡಿ, ಇದು ಫೈಂಡ್ ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 360. ಸೊ ಇದರಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಹೇಗೆ ಕಂಡುಹಿಡಬೇಕು, ಈವನ್ ನಂಬರ್ಸ್ ಆಫ್ ಫ್ಯಾಕ್ಟರ್ಸ್, ಸಮ ಸಂಖ್ಯೆ ಫ್ಯಾಕ್ಟರ್ ಹೇಗೆ ಕಂಡುಹಿಡಬೇಕು, ಬೆಸ ಸಂಖ್ಯೆ ಫ್ಯಾಕ್ಟರ್ಸ್ ಹೇಗೆ ಕಂಡುಹಿಡಬೇಕು, ಸಮ್ ಆಫ್ ಫ್ಯಾಕ್ಟರ್ಸ್ ಹೇಗೆ ಕಂಡುಹಿಡಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ಹೇಗೆ ಕಂಡುಹಿಡಬೇಕು, ಇದನ್ನು ನಾವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟೇ. ಸೊ ಈ ಕ್ಲಾಸಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ತುಂಬ ಒಳ್ಳೆ ಪ್ರಾಬ್ಲಮ್ಸ್ ಹಾಕಿದ್ದೀನಿ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದೆಲ್ಲವನ್ನು ನೋಡೋಣ. ಓಕೆ, ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ಹೇಳೋದು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.